This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ನಾನು ಬ್ಲಿಂಕಿಟ್ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಇದು ತಿಂಗಳಿಗೆ 30,000 ತನಕ ನೀವು ಸ್ಯಾಲ್ರಿ ಅನ್ನೋದು ತೊಗೋಬೋದು. ಯಾವುದೇ ರೀತಿ ಎಕ್ಸಾಮ್ ಇರೋಲ್ಲ, ಫೀಸ್ ಇರೋಲ್ಲ ಸ್ನೇಹಿತರೆ. ಜಸ್ಟ್ ನಿಮ್ಮದು 12th ಪಾಸ್ ಆಗಿರೋರು, ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್ ಯಾರೆಲ್ಲ ವರ್ಕ್ ಮಾಡಬೇಕು ಅನ್ಕೋತಿದ್ದೀರೋ ಅವ್ರಿಗೆಲ್ಲ ಇದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿ ಎಕ್ಸಾಮ್ ಟೆಸ್ಟ್ ಇರೋಲ್ಲ ಸ್ನೇಹಿತರೆ. ಜಸ್ಟ್ ಒಂದು ನಾರ್ಮಲ್ ಬೇಸಿಕ್ ಇಂಟರ್ವ್ಯೂ ಆಗಿರುತ್ತೆ ಅಷ್ಟೇ. ಮತ್ತು ಸ್ನೇಹಿತರೆ, ದಿ ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿರುತ್ತೆ ಅಂದರೆ ನಿಮ್ಮ ರೆಸ್ಯೂಮ್ ಆಗಿರುತ್ತೆ. ಈ ಜಾಬ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕಾಗಿರುತ್ತೋ ಅದನ್ನೆಲ್ಲ ನೀವು ನೋಟ್ ಡೌನ್ ಮಾಡಿಕೊಂಡು ಆ ಪಾಯಿಂಟ್ಸ್ನ ನೀವು ರೆಸ್ಯೂಮಲ್ಲಿ ಹಾಕಿ ನಂತರ ಏನಾದರೂ ನೀವು ಈ ಜಾಬ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ನೀವು ಈ ಜಾಬ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೋ, ಏನೆಲ್ಲ ಸ್ಕಿಲ್ಸ್ ಇರುತ್ತೋ ಅದನ್ನು ಸೇಮ್ ನೀವು ನಿಮ್ಮ ರೆಸ್ಯೂಮಲ್ಲಿ ಕ್ರಿಯೇಟ್ ಮಾಡಿಕೊಂಡು ನಂತರ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ದಟ್ ನಿಮ್ಮ ಪ್ರೊಫೈಲ್ ಅನ್ನೋದು ಬೇಗ ಶಾರ್ಟ್ ಲಿಸ್ಟ್ ಅನ್ನೋದು ಆಗುತ್ತೆ ಸ್ನೇಹಿತರೆ. ಓಕೆ, ನಿಮ್ಗೇನಾದರೂ ಹೇಗೆಲ್ಲ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ನನಗೆ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಜಸ್ಟ್ ನೀವು ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸ್ಕ್ರೀನ್ಶಾಟ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ಸಾಕು. ನಾನು ನಿಮಗೆ ಫ್ರೀಯಾಗಿ ಈ ಜಾಬ್ಗೆ ತಕ್ಕಂಗೆ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡ್ಕೊಡ್ತೀನಿ. ಅದನ್ನು ನೀವು ಯೂಸ್ ಮಾಡಿಕೊಂಡು ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಓಕೆ ಗಾಯ್ಸ್, ತಡ ಮಾಡಿದ್ರೆ ವೀಡಿಯೋನ ಶುರು ಮಾಡ್ತೀನಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇನ್ ಕೇಸ್ ನಿಮಗೆ ಏನಾದರೂ ಲಿಂಕ್ ಅನ್ನೋದು ಸಿಕ್ಕಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಶೇರ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ಜಾಬ್ಸ್ ಹಬ್ಬಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಜಾಬ್ಸ್ ಹಬ್ಬಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ. ಕಂಪನಿ ಹೆಸರು ಬಂದುಬಿಟ್ಟು ಬ್ಲಿಂಕಿಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಅಪ್ಲೈ ಟುಡೇ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಬ್ಲಿಂಕಿಟ್ ಆನ್ಲೈನ್ ಆರ್ಡರ್ ಅಸಿಸ್ಟೆನ್ಸ್ ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿರುತ್ತಂತೆ ಇದು. ಓಕೆ, ಅಂದರೆ ಏನು ರೋಲ್ ಆಗಿರುತ್ತೆ ಅಂದರೆ ಆನ್ಲೈನ್ ಆರ್ಡರ್ ಲೈಕ್ ಬ್ಲಿಂಕಿಟಲ್ಲಿ ಕೆಲವೊಂದು ಜನ ಎಲ್ಲ ಬ್ಲಿಂಕಿಟ್ಸಲ್ಲೆಲ್ಲ ಆರ್ಡರ್ ಮಾಡ್ತಿರ್ತಾರಲ್ಲ, ಅವ್ರಿಗೇನಾದರೂ ಕಸ್ಟಮರ್ಸ್ಗೆ ಡೌಟ್ ಬಂದಾಗ ಅವ್ರಿಗೆ ನೀವು ಅಸಿಸ್ಟೆನ್ಸ್ ಅನ್ನೋದು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಸಿಂಪಲ್ ರೋಲ್ ಆಗಿರುತ್ತೆ. ನಿಮಗೆ ಸ್ಯಾಲ್ರಿ ನೋಡಿದ್ರೆ ಸ್ಟಾರ್ಟಿಂಗ್ ಸ್ಯಾಲ್ರಿ ನಮಗೆ ಇಲ್ಲಿ 22,000ವರೆಗೂ ಕೊಟ್ಟಿದ್ದಾರೆ. ನೀವು ಇನ್ಸೆಂಟಿವ್ಸ್ ಎಲ್ಲ ಈ ಜಾಬಲ್ಲಿ ಚೆನ್ನಾಗಿ ತಗೋಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ಆನ್ಲೈನ್ ಆರ್ಡರ್ ಅಸಿಸ್ಟೆನ್ಸ್ ಎಕ್ಸಿಕ್ಯೂಟಿವ್ ಆಗಿರುತ್ತಂತೆ. ಕಂಪ್ನಿ ಬಂದುಬಿಟ್ಟು ಬ್ಲಿಂಕಿಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಟೈಟಲ್ ಬಂದುಬಿಟ್ಟು ಅಂದರೆ ರೋಲ್ ಬಂದುಬಿಟ್ಟು ಆನ್ಲೈನ್ ಆರ್ಡರ್ ಅಸಿಸ್ಟೆನ್ಸ್ ಆಗಿರುತ್ತಂತೆ. ಕಂಪ್ನಿ ಬ್ಲಿಂಕಿಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಲೊಕೇಶನ್ ನೋಡಿದ್ರೆ ಇಟ್ಸ್ ಎ ರಿಮೋಟ್ ಜಾಬ್, ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಥರ ಲೊಕೇಶನ್ ಅವರು ಅಪ್ಲೈ ಮಾಡಬೇಕು ಅಂತ ಏನು ಕೊಟ್ಟಿಲ್ಲ, ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸ್ಯಾಲ್ರಿ ನೋಡ್ಬೋದು, ಇಲ್ಲಿ 55,000ವರೆಗೂ ನೀವು ದುಡ್ಕೋಬೋದು. ಇನ್ ಹ್ಯಾಂಡ್ ಸ್ಯಾಲ್ರಿ ಅಷ್ಟಾಗಿರುತ್ತೆ ನಿಮಗೆ. ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಲಿಜಿಬಿಲಿಟಿ ಕ್ರೈಟೀರಿಯಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 12th ಪಾಸ್ ಅಂತ ಕೊಟ್ಟಿದ್ದಾರೆ. 12th ಪಾಸ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಗ್ರ್ಯಾಜುಯೇಷನ್ಸ್ ಆಗಿರೋರು ಸಹ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಬೋದು. ನಿಮಗೆ ಸ್ಟ್ರಾಂಗ್ ಆಗಿರುವಂತಹ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತೆ ಸ್ನೇಹಿತರೆ. ಚೆನ್ನಾಗಿ ನೀವು ಮಾತಾಡಬೇಕಾಗಿರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಬೇಕು ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ನಿಮ್ಗೆ ಏನಾದರೂ ಮಾತಾಡೋಕ್ಕೆ ಅಟ್ಲೀಸ್ಟ್ ಮ್ಯಾನೇಜಬಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಾದರೂ ಬಂದರೂ ಸಹ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಂತರ ಬೇಸಿಕ್ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಅನ್ನೋದು ನಿಮಗೆ ಇರಬೇಕಾಗಿರುತ್ತಂತೆ. ಟೈಪಿಂಗ್ ಸ್ಕಿಲ್ಸ್, ಇಮೇಲ್, MS ಆಫೀಸ್, ಈ 3 ಗೈಸ್ ನೋಡ್ಬೋದು. ಟೈಪಿಂಗ್, ಇಮೇಲ್ ಮತ್ತು MS ಆಫೀಸ್, ಈ 3 ಸಹ ನೀವು ರೆಸ್ಯೂಮಲ್ಲಿ ಹ್ಯಾಡ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ, ಫ್ರೆಷರ್ಸು, ಹೋಮ್ ಮೇಕರ್ಸು, ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಸಪೋರ್ಟ್ ಕಸ್ಟಮರ್ಸ್, ಅಂದರೆ ಕಸ್ಟಮರ್ಸ್ಗೆ ಡೌಟ್ಸ್ ಎಲ್ಲ ಬರುತ್ತಲ್ಲ, ಅವ್ರಿಗೆ ನೀವು ಸಪೋರ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಮನೇಲಿ ಕೂತ್ಕೊಂಡೆ ನೀವು ಆನ್ಲೈನ್ ಆರ್ಡರ್ ಅಸಿಸ್ಟೆನ್ಸ್ ಅನ್ನೋದು ಕೊಡಬೇಕಾಗಿರುತ್ತೆ. ಲೈಕ್ ಏನಾದರೂ ಅವರು ಆರ್ಡರ್ ಮಾಡಿದ್ದಾಗ ಅವ್ರಿಗೆ ಪ್ರಾಡಕ್ಟ್ ಇನ್ನೂ ರೀಚ್ ಆಗಿರಲ್ಲ, ಆ ಥರ ಸ್ಟೇಜಲ್ಲೆಲ್ಲ ನೀವು ಅವ್ರಿಗೆ ಸ್ಟೇಟಸ್ ಅಪ್ಡೇಟ್ಸ್ ಮತ್ತು ಕ್ಯಾನ್ಸಲೇಷನ್ಸು, ರಿಫಂಡ್ಸು, ಈ ರೀತಿ ಹೆಲ್ಪ್ ಅನ್ನೋದು ಮಾಡಬೇಕಾಗಿರುತ್ತೆ. ಅದು ನಿಮಗೆ ಚಾಟ್ ಮುಖಾಂತರ ಇರ್ಬೋದು, ಇಮೇಲ್ಸ್ ಮುಖಾಂತರ ಇರ್ಬೋದು, ಆರ್ಡರ್ಸ್ ಕಾಲ್ಸ್ ಮುಖಾಂತರ ಇರ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ವರ್ಕಿಂಗ್ ಅವರ್ಸ್ ನೋಡ್ಬೋದು, ರಿಮೋಟ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸ್ನೇಹಿತರೆ ಇದು. ನೀವು ಮತ್ತು ಇಲ್ಲಿ ರೊಟೇಷ್ನಲ್ ಶಿಫ್ಟ್ ಆಗಿರುತ್ತಂತೆ. ಲೈಕ್ ವೀಕೆಂಡ್ಸ್ ಎಲ್ಲ ಕೆಲಸ ಅನ್ನೋದು ಇರುತ್ತೆ. ಯಾವುದಾದ್ರೂ ವೀಕ್ ಡೇ ಅಲ್ಲಿ ನಿಮಗೆ 1 ಡೇ ಅನ್ನೋದು ಲೀವ್ ಅನ್ನೋದು ಕೊಡ್ತಾರೆ. ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ, ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಆಗಿರಲ್ಲ. ಟೋಟಲ್ ನೀವು 9 ಅವರ್ಸ್ ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ. 9 ಅವರ್ಸಲ್ಲಿ ನೀವು 1 ಅವರ್ ಅನ್ನೋದು ನಿಮಗೆ ಬ್ರೇಕ್ ಅನ್ನೋದು ಕೊಡ್ತಾರೆ. 8 ಅವರ್ಸ್ ನೀವು ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ.
ನೆಕ್ಸ್ಟ್ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ದೇರ್ ಈಸ್ ನೋ ಇನ್ವೆಸ್ಟ್ಮೆಂಟ್ ಆರ್ ನೋ ರಿಜಿಸ್ಟ್ರೇಷನ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿ ಮನಿ ರಿಲ್ಸ್ ಫೀಸ್, ರಿಜಿಸ್ಟ್ರೇಷನ್ ಫೀಸ್ ಆ ಥರ ಯಾವುದು ಪೇ ಮಾಡೋಕ್ಕೆ ಹೋಗಬೇಡಿ. ಆ ಕಂಪ್ನಿಯವರೇ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋ ಅಂತ. ಓಕೆ, ನೆಕ್ಸ್ಟು ಫ್ರೀ ಟ್ರೈನಿಂಗ್ ಅನ್ನೋದು ಕೊಡ್ತಾರಂತೆ ಈ ಕಂಪ್ನಿಯವರು. ಒನ್ಸ್ ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಅವರು ಫ್ರೀ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ನೆಕ್ಸ್ಟ್ ಆನ್ ಬೋರ್ಡಿಂಗ್ ಪ್ರೊಸೆಸ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಓಕೆ, ಇದು ಜೆನ್ಯೂನ್ ಆಪರ್ಚುನಿಟಿ ಆಗಿರುತ್ತೆ ಅಂತ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ನೋ ಅಪ್ ಫ್ರಂಟ್ ಫೀಸ್, ಡೈರೆಕ್ಟ್ ಐರಿಂಗ್ ಅಂತ ಕೊಟ್ಟಿದ್ದಾರೆ. ಐರಿಂಗ್ ಪ್ರೊಸೆಸ್ ಏನಾಗಿರುತ್ತೆ ಅಂದರೆ, ಫಸ್ಟ್ ನೀವು ರೆಸ್ಯೂಮ್ ಅನ್ನೋದು ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ರೆಸ್ಯೂಮ್ನ ಇವರು ಸ್ಕ್ರೀನಿಂಗ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. ಸ್ಕ್ರೀನಿಂಗಲ್ಲಿ ಟೈಪಿಂಗ್ ಸ್ಕಿಲ್ಸು, ಇಮೇಲ್ ಸ್ಕಿಲ್ಸ್, MS ಆಫೀಸ್ ಈ ಥರ ಬೇಸಿಕ್ ಸ್ಕಿಲ್ಸ್ ಎಲ್ಲ ನಮಗೆ ಗೊತ್ತು ಅಂತ ನೀವು ಮೆನ್ಷನ್ ಮಾಡಿದರೆ ಈ ಆಟೋಮೆಟಿಕ್ ನೀವು ಶಾರ್ಟ್ ಲಿಸ್ಟ್ ಅನ್ನೋದು ಹಾಕ್ತೀರಾ. ನಂತರ ನಿಮಗೆ ಆನ್ಲೈನ್ ಇಂಟರ್ವ್ಯೂ ಅನ್ನೋದು ಒಂದಿರುತ್ತೆ. ಅದು ವಾಯ್ಸ್ ಮುಖಾಂತರ ಆಗಿರ್ಬೋದು, ಆಲ್ಸ್ ವಿಡಿಯೋ ಮುಖಾಂತರ ಆಗಿರುತ್ತೆ. ಅಲ್ಲಿ ಆನ್ಲೈನ್ ಇಂಟರ್ವ್ಯೂ ಅಲ್ಲಿ ಬೇಸಿಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಆ ರೀತಿ ಸಿಂಪಲ್ ಕ್ವಶನ್ಸ್ ಅನ್ನೋದು ಕೇಳ್ತಾರೆ. ಅದಕ್ಕೆಲ್ಲ ನೀವು ಫಸ್ಟ್ ಪ್ರಿಪೇರ್ ಆಗಬೇಕಾಗಿರುತ್ತೆ. ನಂತರ ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಯಾಕಂದರೆ 1 ಮಂತ್ ನಮಗೆ ಟೈಮ್ ಇದೆ ಸ್ನೇಹಿತರೆ. ಸೊ ಎಲ್ಲ ಕ್ಲಿಯರಾಗಿ ಪ್ರಿಪೇರ್ ಆಗಿ ಬೇಸಿಕ್ ಕ್ವಶನ್ಸ್ ಎಲ್ಲ ಅವ್ರು ಏನೇ ಹೇಳಿದ್ರು ನೀವು ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಮಾಡೋ ಕೆಪಾಬಿಲಿಟಿ ನಿಮಗೆ ಇರಬೇಕಾಗಿರುತ್ತೆ. ಓಕೆ, ಆ ರೀತಿ ಆನ್ಲೈನ್ ಇಂಟರ್ವ್ಯೂಲಿ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ನಂತರ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅನ್ನೋದು ಇರುತ್ತೆ. ಅದಾದಮೇಲೆ ನಿಮಗೆ ಡೈರೆಕ್ಟ್ ಆನ್ ಬೋರ್ಡಿಂಗ್ ಜಾಬ್ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆ, ಇದು ಫುಲ್ ಟೈಮ್ ರೋಲ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ, ರಿಮೋಟ್ ವರ್ಕ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕರ್ನಾಟಕ ಜನ ಬೆಂಗಳೂರು ಅಂತ ಸಹ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ, ಇಷ್ಟಾಗಿರುತ್ತೆ ಗಾಯ್ಸ್ ಜಾಬ್ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ. ಸಣ್ಣ ಪುಟ್ಟ ಡೌಟ್ಸ್ ಇದ್ದರೂ ಪರವಾಗಿಲ್ಲ, ನಾನು ಎಲ್ಲದಕ್ಕೂ ಆನ್ಸರ್ ಅನ್ನೋದು ಮಾಡ್ತೀನಿ ಸ್ನೇಹಿತರೆ. ಯಾವುದೇ ರೀತಿ ಫೀಸ್ ಅನ್ನೋದು ಕಟ್ಟಕ್ಕೆ ಹೋಗಬೇಡಿ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಟಲ್ಲಿ. ಓಕೆ, ವಿ ನೆವರ್ ಚಾರ್ಜ್ ಎನಿ ಫೀಸ್ ಅಟ್ ದಿ ಸ್ಟೇಜ್ ಆಫ್ ಐರಿಂಗ್ ಪ್ರೊಸೆಸ್ ಇಫ್ ಎನಿವನ್ ಆಸ್ಕ್ ಫಾರ್ ಮನಿ ಆರ್ ಜಸ್ಟ್ ರಿಪೋರ್ಟ್ ಇಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅಪ್ಲೈ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಲೈಕ್ ಅಪ್ಲೈ ನಾವು ಕ್ಲಿಕ್ ಮಾಡಿ ಅಟ್ಲೀಸ್ಟ್ ಒಂದು 10 ಸೆಕೆಂಡ್ಸ್ ಆದರೂ ವೈಟ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಲಿಂಕ್ ವರ್ಕ್ ಆಗ್ತಿಲ್ಲ ಅಂತ ಕಮೆಂಟ್ ಅನ್ನೋದು ಹಾಕ್ತೀರಾ. ಸೊ ಕರೆಕ್ಟಾಗಿರುವಂತಹ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರೋ ಕಡೆ ಕೂತ್ಕೊಂಡು ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಅಪ್ಲೈನ ಆಪ್ಷನ್ನ ಕ್ಲಿಕ್ ಮಾಡಿ ಅಟ್ಲೀಸ್ಟ್ ನೀವೊಂದು 10 ಸೆಕೆಂಡ್ಸ್ ಆದರೂ ವೈಟ್ ಮಾಡಬೇಕಾಗಿರುತ್ತೆ. ಸಮ್ಟೈಮ್ಸ್ ಏನಾದರೂ ನೆಟ್ವರ್ಕ್ ಸ್ಲೋ ಇದ್ದರೆ. ಸೊ ನಂತರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಅನ್ನೋದು ಮಾಡಿದ್ದೀನಿ. ನೀವು ಇದೇ ರೀತಿ ಫಾಲೋ ಮಾಡಿಕೊಂಡು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಫುಲ್ ನೇಮ್ ಕೇಳಿದ್ದಾರೆ, ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್, ಡೇಟ್ ಆಫ್ ಬರ್ತ್. ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ಅಲ್ವಾ ಸ್ನೇಹಿತರೆ, ಆ ಸ್ಟಾರ್ ಮಾರ್ಕ್ ಎಲ್ಲೆಲ್ಲ ಇರುತ್ತೋ ಆ ಆಪ್ಷನ್ಸ್ನ ನೀವು ಮ್ಯಾಂಡೇಟರಿಯಾಗಿ ಫಿಲ್ ಅನ್ನೋದು ಮಾಡಬೇಕಾಗಿರುತ್ತೆ, ಸ್ಕಿಪ್ ಅನ್ನೋದು ಮಾಡಬಾರ್ದು. ಓಕೆ, ಇವಾಗ ಫುಲ್ ನೇಮ್ ಅನ್ನೋದು ನೀವು ಮೆನ್ಷನ್ ಮಾಡಿ. ನಂತರ ಫುಲ್ ನೇಮ್ ಅಂತಂದರೆ ಇನಿಷಿಯಲ್ ಸಹ ನೀವು ಮೆನ್ಷನ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ಲಿ ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ, ಇಮೇಲ್ ಅಡ್ರೆಸ್ಸು ಅಷ್ಟೇ ಕ್ಲಿಯರಾಗಿ ನೀವು ಇಮೇಲ್ ಅಡ್ರೆಸ್ ಅನ್ನೋದು ಹಾಕಬೇಕಾಗಿರುತ್ತೆ. ಯಾಕಂದರೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಇಮೇಲ್ ಅನ್ನೋದು ಮಾಡ್ತಾರೆ. ಸೊ ಸ್ನೇಹಿತರೆ, ಕರೆಕ್ಟಾಗಿರುವಂತಹ ಇಮೇಲ್ ಹಾಕಿ, ಫೋನ್ ನಂಬರ್ ಹಾಕಬೇಕಾಗಿರುತ್ತೆ, ಡೇಟ್ ಆಫ್ ಬರ್ತ್ ಅನ್ನೋದು ಆಗಬೇಕಾಗಿರುತ್ತೆ. ಜೆಂಡರಲ್ಲಿ ಸೆಲೆಕ್ಟ್ ಇದೆ ಅಲ್ವಾ, ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ಜೆಂಡರ್ ಆಗಿರ್ತೀರೋ ಅದನ್ನು ನೀವು ಹಾಕಬೇಕಾಗಿರುತ್ತೆ. ನಂತರ ಕರೆಂಟ್ ಸಿಟಿ ಕೇಳ್ತಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಇಲ್ಲಿ ಸ್ಟೇಟ್ ಕೇಳ್ತಿದ್ದಾರೆ, ಕರ್ನಾಟಕ ಸ್ಟೇಟ್ ಹಾಕಿ, ಕಂಟ್ರಿ ಬಂದುಬಿಟ್ಟು ಇಂಡಿಯಾ ಆಗಬೇಕಾಗಿರುತ್ತೆ. ಲೊಕೇಶನ್ ಎಲ್ಲಿದ್ದರೆ ಆ ಲೊಕೇಶನ್ ಅನ್ನೋದು ಹಾಕಿ. ಹೈಯೆಸ್ಟ್ ಎಜುಕೇಷನ್ ಲೆವೆಲ್ ಯಾವುದಾಗಿದೆ ನಿಮ್ಮದು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ, ಅದನ್ನು ಹಾಕಿ. ಗ್ರ್ಯಾಜುಯೇಷನ್ ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ಅದನ್ನು ಸಹ ಹಾಕಬೇಕಾಗಿರುತ್ತೆ. ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಏನಾಗಿದೆ ನಿಮ್ಮದು ಅಂತ ಕೇಳ್ತಿದ್ದಾರೆ. ಏನಾದರೂ ಫ್ರೆಷರ್ಸ್ ಆಗಿದ್ದರೆ ಫ್ರೆಷರ್ ಅಂತ ಹಾಕಿ, ಇಲ್ಲ ಸ್ಟೂಡೆಂಟಾ, ಇಲ್ಲ ಲುಕಿಂಗ್ ಫಾರ್ ವರ್ಕ್, ಕರೆಂಟ್ ಎಂಪ್ಲಾಯ್ಡ್, ಈ ರೀತಿ ಆಪ್ಷನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಹಾಕಿ, ಇಲ್ಲ ಯಾವುದು ಆಗಿದ್ದರೆ ಅದನ್ನು ನೀವು ಕ್ಲಿಕ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನಾನಿಲ್ಲಿ ಲೈಕ್ ಸುಮ್ಮನೆ ಲುಕಿಂಗ್ ಫಾರ್ ವರ್ಕ್ ಅಂತ ಹಾಕಿದ್ದೀನಿ. ನಿಮಗೂ ಅದೇ ಏನಾದರೂ ಲುಕ್ ಮಾಡ್ತಿದ್ರೆ ಸೊ ದಟ್ ನೀವು ಸಹ ಆಪ್ಷನ್ ಅನ್ನೋದು ಹಾಕ್ಬೋದು. ಇಲ್ಲ ಸ್ಟೂಡೆಂಟ್, ಸೆಲ್ಫ್ ಎಂಪ್ಲಾಯ್, ಏನಾದರೂ ಓನ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅದನ್ನು ಸಹ ನೀವು ಸೆಲ್ಫ್ ಎಂಪ್ಲಾಯ್ಡ್, ಫ್ರೀಲಾನ್ಸರ್ ಅಂತ ಸಹ ನೀವು ಹಾಕ್ಬೋದು. ಇಲ್ಲ ಅನ್ಎಂಪ್ಲಾಯ್ಡ್, ಲುಕಿಂಗ್ ಫಾರ್ ವರ್ಕ್ ಆಗ್ಬೋದು ಸ್ನೇಹಿತರೆ. ಇಷ್ಟು ಆಪ್ಷನ್ಸ್ ಅನ್ನೋದು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರುವ ಇಯರ್ ಯಾವುದು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಗ್ರ್ಯಾಜುಯೇಷನಲ್ಲಿ. ನಂತರ ಕೆಳಗಡೆ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಫ್ರೆಷರ, ಲೈಕ್ 1 to 3 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆಯಾ, 10 ಇಯರ್ಸ್ ತನಕ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಅಂತ. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆಕ್ಟೆಡ್ ಅವರ್ಲಿ ರೇಟ್ ಅಂತ ಕೊಡ್ತಿದ್ದಾರೆ ಸ್ನೇಹಿತರೆ. ನಿಮಗೆ ಹವರ್ಗೆ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸ್ಯಾಲ್ರಿ ಅನ್ನೋದು ಇಲ್ಲಿ ನೀವು ಹಾಕಬೇಕಾಗಿರುತ್ತೆ. ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ಅವರೇ ನಿಮಗೆ ಇಲ್ಲಿ ಡಾಲರ್ ಸಿಂಬಲ್ ಹಾಕಿ
25 ಅಂತ ಕೊಟ್ಟಿದ್ದಾರೆ ಪರ್ ಅವರ್ ಅಂತ. ಸೇಮ್ ಅದನ್ನೇ ನೀವು ಸಹ ಹಾಕ್ಬೋದು, ಇಲ್ಲ ಕಮ್ಮಿ ಆದರೂ ಹಾಕ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟು ಬೇಗ ನೀವು ಜಾಯ್ನ್ ಆಗ್ತೀರಾ ಅಂತ ಕೇಳ್ತಿದ್ದಾರೆ. ಇಮಿಡಿಯೇಟ್ಲಿ ಜಾಯ್ನ್ ಆಗೋಕ್ಕೆ ರೆಡಿ ಇದ್ದರೆ ಅದನ್ನು ಹಾಕಿ, ಇಲ್ಲ 1 ವೀಕ್ ಟೈಮ್ ಬೇಕು ಅಂದರೆ ಅದನ್ನು ಸಹ ನೀವು ಹಾಕ್ಬೋದು ಸ್ನೇಹಿತರೆ. ಓಕೆ, ಕೀ ಸ್ಕಿಲ್ಸ್ ನೋಡಿ, ಇಲ್ಲಿ ಈ ಕೀ ಸ್ಕಿಲ್ಸ್ ಬಾಕ್ಸ್ ಇದೆ ಅಲ್ವಾ, ಇದು ಬಂದುಬಿಟ್ಟು ಮೈನ್ ಆಗಿರುತ್ತೆ ಸ್ನೇಹಿತರೆ. ಮಿನಿಮಮ್ 10 ಕ್ಯಾರೆಕ್ಟರ್ಸ್ ಯು ಗೈಸ್ ಕ್ಯಾನ್ ಟೈಪ್ MS ವರ್ಡ್ ಮತ್ತು MS ಎಕ್ಸೆಲ್ ಮತ್ತು ಟೈಪಿಂಗ್, ಇಮೇಲಿಂಗ್, ಚಾಟಿಂಗ್ ಪ್ರೋಸೆಸ್, ಈ ಥರ ಏನಾದರೂ ನಿಮಗೆ ಸ್ಕಿಲ್ಸ್ ಅನ್ನೋದು ನೀವು ಹಾಕಿದ್ರೆ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಸ್ಕಿಲ್ಸ್ನ ನೀವು ಮೆನ್ಷನ್ ಮಾಡಿ, ಸ್ಕಿಪ್ ಅನ್ನೋದು ಮಾಡಬೇಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ ಕೇಳ್ತಿದ್ದಾರೆ, ಅದು ಆಪ್ಷನಲ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಅನ್ನೋದು ಮಾಡ್ಬೋದು. ರಿಲಿವೆಂಟ್ ಸರ್ಟಿಫಿಕೇಷನ್ಸು ಅಷ್ಟೇ ಸ್ನೇಹಿತರೆ, ಇದ್ದರೆ ಹಾಕಿ, ಇಲ್ಲಾಂದರೆ ಅದನ್ನು ಸಹ ಸ್ಕಿಪ್ ಅನ್ನೋದು ಮಾಡ್ಕೋಬೋದು, ಯಾಕಂದರೆ ಅಲ್ಲಿ ಸ್ಟಾರ್ ಮಾರ್ಕ್ ಅನ್ನೋದು ಇಲ್ಲ. ನೆಕ್ಸ್ಟ್ ಇಲ್ಲಿ ಡಿಡ್ ಯು ಹರ್ಡ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಅಂತ ಹಾಕ್ಬೋದು, ಇಲ್ಲ ಅದರ್ ಜಾಬ್ ಫ್ರೆಂಡ್ ಅಂತ ಹಾಕ್ಬೋದು ಸ್ನೇಹಿತರೆ. ಯೂಟ್ಯೂಬ್ ಆಲ್ಸೋ ಇಟ್ಸ್ ಎನ್ ಸೋಷಿಯಲ್ ಮೀಡಿಯಾ ಅಲ್ವಾ, ಸೊ ನೀವು ಸೋಷಿಯಲ್ ಮೀಡಿಯಾ ಅಂತ ಹಾಕಿ ನಂತರ ಸಬ್ಮಿಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಸಕ್ಸಸ್ಫುಲಿ ನಿಮ್ಮ ಪ್ರೊಫೈಲ್ ಅನ್ನೋದು ಸಬ್ಮಿಟ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ 100% ಅವರು ನಿಮಗೆ ಕಾಂಟ್ಯಾಕ್ಟ್ ಅನ್ನೋದು ಆಗ್ತಾರೆ. ಸೊ ನೀವು ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್, ಕರೆಕ್ಟಾಗಿರುವಂತಹ ಮೊಬೈಲ್ ನಂಬರ್ ಅನ್ನೋದು ಕೊಡಬೇಕಾಗಿರುತ್ತೆ. ಸೊ ದಟ್ ಅವರು ನಿಮಗೆ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಅನ್ನೋದು ತುಂಬ ಇರುತ್ತೆ ಸ್ನೇಹಿತರೆ. ಇಷ್ಟೇ ಇರುತ್ತೆ ಗಾಯ್ಸ್ ಇವತ್ತಿನ ವೀಡಿಯೋಲಿ. ಏನೇ ಡೌಟ್ಸ್ ಇದ್ದರೂ ವೀಡಿಯೋಗೆ ಕಮೆಂಟ್ ಹಾಕಿ, ಇಮಿಡಿಯೇಟ್ ರಿಪ್ಲೈ ಅನ್ನೋದು ಕೊಡ್ತೀನಿ. ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ನಾನು ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ. ನಂತರ 3 ಜನಕ್ಕೆ ಶೇರ್ ಮಾಡಿರುವಂತಹ ಸ್ಕ್ರೀನ್ಶಾಟ್ಸ್ ಏನಾದರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಆಲ್ ದಿ ವೆರಿ ಬೆಸ್ಟ್. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಗಾಯ್ಸ್ ಆ್ಯಂಡ್ ಬಾಯ್.